ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಸೋಮವಾರದ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ಇನ್ನ 5 ದಿನದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗ್ದೇ ಹೋಗುತ್ತೆ. ಇವತ್ತಿನಿಂದ ಅಂದ್ರೆ ಈ ಸೋಮವಾರದಿಂದ ಶುಕ್ರವಾರ ತನಕ ಎಲಿಮಿನೇಟ್ ಆಗಿ ಹೋದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಕಂಟೆಸ್ಟೆಂಟ್ಗಳು ಪ್ರತಿದಿನ ಬರ್ತಾ ಇರ್ತಾರೆ, ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ. ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಬೂಸ್ಟ್ ಮಾಡ್ತಾ ಇರ್ತಾರೆ. ಒಂಥರ ಈ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಫಿನಾಲೆಯ ಸಂಭ್ರಮ ನಿಜವಾಗ್ಲೂ ಕೂಡ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಕಂಟೆಸ್ಟೆಂಟ್ ಆದಂತಹ ನಮ್ಮ ಮಲ್ಲಮ್ಮನವರು ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಪ್ರೋಮೋ ನೋಡ್ತಿದ್ದಂಗೆ ನನಗೆ ತುಂಬಾನೇ ಖುಷಿ ಆಯಿತು. ಮಲ್ಲಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಒಳ್ಳೆ ಜೋಶ್ ಆಗಿ ಎಂಟ್ರಿ ಕೊಟ್ಟರು. ತುಂಬ ದಿನ ಇರಬೇಕಿತ್ತು ಅವರು, ಅನ್ಫಾರ್ಚುನೇಟ್ಲಿ ಎಲಿಮಿನೇಟ್ ಆಗಿ ಹೋದ್ರು. ಬಟ್ ಅವ್ರು ಬಂದ ತಕ್ಷಣನೇ ನಿಜವಾಗ್ಲೂ ನಮ್ಮ ರಕ್ಷಿತಾ ಅವರೆಲ್ಲ ಹೋಗಿ, ರಕ್ಷಿತಾ ಅಶ್ವಿನಿ ಗೌಡ ಹೋಗಿ ಎಲ್ಲ ತಪ್ಕೊಂಡ್ರು. ನಮ್ಮ ಮಲ್ಲಮ್ಮ ಎಲ್ಲರನ್ನೂ ನೋಡಿ ಖುಷಿ ಪಟ್ಟರು. ನಮ್ಮ ಗಿಲ್ಲಿ ನಟನ ಹತ್ರ ಹೋಗಿ ಆಯ್ತಾ ಹಗ್ ಮಾಡಿಬಿಟ್ಟು ಗಿಲ್ಲಿ ಮಾತಾಡಲ್ವಾ ಅಂತೇಳಿ ಗಿಲ್ಲಿ ಹತ್ರ ಮಾತನಾಡಿಸಿದ್ರು. ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಆಯ್ತಾ, ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಧ್ರುವಂತ್ ಆಗೇನು ನೀನು ಹೇಳ್ದಂಗೆ ಮಲ್ಲಮ್ಮ ಏನು ಚೇಂಜ್ ಆಗಿರಲ್ಲ, ಮಲ್ಲಮ್ಮ ಎಲ್ಲರ ಹತ್ರನೂ ಒಟ್ಟಿಗೆ ಮಾತನಾಡ್ತಾರೆ. ಆದರೆ ಧ್ರುವಂತ್ಗೆ ಹೆಂಗೆ ಗೊತ್ತಾ, ಸ್ವಲ್ಪ ಜಲಸ್ಸು ಜಾಸ್ತಿ, ತುಂಬಾ ಜಲಸ್ಸನ್ನ ನಾನು ನೋಡಿದ್ದೀನಿ ಧ್ರುವಂತ್ ಹತ್ರ. ಅಂದ್ರೆ ಮಲ್ಲಮ್ಮ ಬರೀ ಧ್ರುವಂತನ ಜೊತೆನೆ ಇರ್ತಾರೆ ಅಂತ ಧ್ರುವಂತು ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಮಲ್ಲಮ್ಮ ಮೊದಲು ಮಾಡಿದ ತಪ್ಪನ್ನ ಈಗ ಮಾಡಲಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಬಂದ ತಕ್ಷಣ ಎಲ್ಲರೊಟ್ಟಿಗೆ ಗಿಲ್ಲಿನಿ ಜೊತೆಗೆ ಹೋಗಿ ಫನ್ ಮಾಡಿದ್ದಿರ್ಬೋದು, ರಕ್ಷಿತನ ಜೊತೆ ಹೋಗಿ ಫನ್ ಮಾಡಿದ್ದಿರ್ಬೋದು, ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ ಜೊತೆ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನ ಆಯ್ತಾ ಅಲ್ಲಿ ಹಂಚ್ಕೊಂಡ್ರು. ಒಳ್ಳೆಯ ಒಂದು ಆ ಕ್ಷಣವನ್ನ ಅವರು ಎಂಜಾಯ್ ಮಾಡಿದ್ರು ಮಲ್ಲಮ್ಮನವರು. ಅದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಧ್ರುವಂತ್ ಅವರು ಅಶ್ವಿನಿ ಗೌಡನ ಹತ್ರ ಹೇಳ್ತಾರೆ, ಮಲ್ಲಮ್ಮ ಯಾಕೋ ಚೇಂಜ್ ಆಗಿರಂಗೆ ಕಾಣ್ತಾರೆ, ಯಾಕೋ ಮೊದ್ಲಿದ್ದಿದ್ ಮಲ್ಲಮ್ಮ ಅಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ರು ಧ್ರುವಂತ್ ಅವರು. ಅದಕ್ಕೆ ಅಶ್ವಿನಿ ಗೌಡ ಅವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಬಿಡಿ, ನಾವಿಬ್ರು ಇರೋಣ ಅಂತ ಅಂದ್ರು. ನಾನು ಅಶ್ವಿನಿ ಗೌಡನ್ಗೆ ಒಂದೇ ಹೇಳ್ತೀನಿ, ಧ್ರುವಂತ್ ಅವರು ಆಯ್ತಾ ಅವರಿಗೆ ಒಂದು ಜಲಸ್ ಅನ್ನೋದು ಹೆಂಗೆ ಅಂತಂದ್ರೆ ಅವ್ರ ಹತ್ರ ಮಾತಾಡೋರು ಅವ್ರ ಹತ್ರನೇ ಮಾತನಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ಮನೆ ಅಂದ್ರೆ ಎಲ್ಲರ ಹತ್ರನೂ ಚೆನ್ನಾಗಿದ್ರೇನೆ ಅದು ಚಂದ. ಮಲ್ಲಮ್ಮ ನನ್ನ ಪ್ರಕಾರವಾಗಿ ಗಿಲ್ಲಿ ಮತ್ತು ರಕ್ಷಿತನ ಜೊತೆ ತುಂಬ ಚೆನ್ನಾಗಿ ಮಾತನಾಡಿದ್ರು. ನನಗನ್ಸೋ ಪ್ರಕಾರವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರ ಬಿಗ್ ಬಾಸ್ ಟೀಮು ಅಂದರೆ ಖಂಡಿತವಾಗ್ಲೂ ಕೊಟ್ಟಿರ್ತಾರೆ ಮಲ್ಲಮ್ಮನಿಗೆ. ಹೊರಗಡೆ ವಿಷಯ ಏನೂ ಕೂಡ ಹೇಳಬಾರ್ದು, ಅದೇ ರೀತಿ ಹೊರಗಡೆ ಏನು ನಡೀತಾ ಇದೆ, ಯಾರು ವಿನ್ ಆಗ್ಬೋದು, ಏನು ಅವು ಯಾವನ್ನು ಕೂಡ ಬಾಯ್ ಬಿಡಬಾರ್ದು ಅಂತ ಮಲ್ಲಮ್ಮನಿಗೆ ಹೇಳಿರ್ತಾರೆ. ಯಾಕೆಂದರೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಗಿಲ್ಲಿ ನಟನ್ ಅಂತೂ ಮಂಡ್ಯ, ಆ ಕಡೆ ಮಂಡ್ಯ, ಮದ್ದೂರು, KR ಪೇಟೆ, ಮೈಸೂರು ಆ ಭಾಗದಲ್ಲಿ ಮಂಡ್ಯ ಏನಿದೆ, ಆ ಮಂಡ್ಯ ಆಲ್ಮೋಸ್ಟ್ ಆ ಮಂಡ್ಯ ಮೈಸೂರು ಭಾಗದಲ್ಲಿ ಒಂದು ರ್ಯಾಲಿನೇ ಮಾಡ್ತಾ ಇದ್ದಾರೆ ನಮ್ಮ ಗಿಲ್ಲಿಗೋಸ್ಕರವಾಗಿ. ಫುಲ್ಲು ರ್ಯಾಲಿ, ಓಟಾಕಿ ಅಂತೇಳಿ ಫುಲ್ಲು ರ್ಯಾಲಿ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಟ್ಔಟು, ಹೀರೋಗಳಿಗೆ ಕಟ್ಔಟ್ ಹಾಕ್ತಾರೆ ನೋಡಿ, ಆ ರೀತಿ ಕಟ್ಔಟ್ ಹಾಕ್ಬಿಟ್ಟು ಗಿಲ್ಲಿಗೆ ಫುಲ್ಲು ರ್ಯಾಲಿಗಳು ಮಾಡ್ತಾ ಇದ್ದಾರೆ. ಅಂದರೆ ಗಿಲ್ಲಿ ಕ್ರೇಜು ಆ ರೀತಿ ಇದೆ. ಆಮೇಲೆ ಗಿಲ್ಲಿ ಟ್ಯಾಟುಗಳೆಲ್ಲ ಹಾಕಿಸ್ಕೊಳ್ತಾರೆ. ನಿಜವಾಗ್ಲೂ ಗಿಲ್ಲಿಗೆ ಅವಂದೇ ಅದೊಂದು ಕ್ರೇಜ್ ಉಟ್ಕೊಂಡಿದೆ ಅಂತಲೇ ಹೇಳ್ಬೋದು. ಅದು ಮಂಡ್ಯ, ಮದ್ದೂರು, KR ಪೇಟೆ, ಮೈಸೂರು, ಬ್ಯಾಂಗ್ಳೂರು, ತುಮಕೂರು ಎಲ್ಲ ಕಡೆ ಆ ಒಂದು ರ್ಯಾಲಿಗಳು ನಡೀತಾ ಇದೆ. ಓಟ್ ಹಾಕಿ ಅಂತೇಳಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಬೈಕಲ್ಲಿ, ಆಟೋದಲ್ಲಿ ತುಂಬ ಚೆನ್ನಾಗಿ ಒಂದು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಓಕೆ, ಒಬ್ಬ ಬಡವ್ರ ಮನೆ ಹುಡುಗ, ಬಳ್ಳಿ ಹುಡುಗ ವಿನ್ ಆಗಲಿ ಅಂತ. ಸೂಪರು, ನನಗಂತೂ ಖುಷಿ ಆಯಿತು. ಅದೇ ರೀತಿ ರಕ್ಷಿತನಿಗೂ ಕೂಡ ಕರಾವಳಿ ಭಾಗದ ಎಲ್ಲ ಕಡೆ ಅಂದರೆ ಇಡೀ ಕರ್ನಾಟಕ ಜನ, ಅಂದರೆ ಉತ್ತರ ಕರ್ನಾಟಕದ ಹಲವಷ್ಟು ಭಾಗಗಳಲ್ಲಿ ನಮ್ಮ ರಕ್ಷಿತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಾಸನ ಆಗಿರ್ಬೋದು, ಬ್ಯಾಂಗ್ಳೂರು, ಉಡುಪಿ, ಮ್ಯಾಂಗ್ಳೂರು ಆಯ್ತಾ, ಎಲ್ಲ ಕಡೆ, ಮುಂಬೈ, ಆಮೇಲೆ ತುಂಬ ಕಡೆ ರಕ್ಷಿತನಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂಥರ ಎಲ್ಲರೂ ಕೂಡ ರಕ್ಷಿತಾ ಮತ್ತು ಗಿಲ್ಲಿ, ರಕ್ಷಿತಾ ಗಿಲ್ಲಿ ಅಂತೇಳಿ ಎಲ್ಲ ಕಡೆ ಇವರಿಬ್ಬರಿಗೂ ಕೂಡ ಸೇಮ್ ಸಪೋರ್ಟ್ ಸಿಗ್ತಾ ಇದೆ. ಇವತ್ತು ಬೆಳಗ್ಗೆ ಬಂದ ಪ್ರೋಮೋದಲ್ಲಿ ಆಯ್ತಾ ರಕ್ಷಿತಾ ಗಿಲ್ಲಿ ಬಗ್ಗೆ ಏನೇನು ಕಮೆಂಟ್ ಬಂದಿದೆ ಅನ್ನೋದನ್ನ ನೋಡ್ಬಿಡೋಣ ನಾವು. ಕಮೆಂಟ್ ಏನು ಬಂದಿದೆ ಅನ್ನೋದನ್ನ, ಯಾಕೆಂದರೆ ಕಮೆಂಟು ತುಂಬ ಮುಖ್ಯ ಆಗುತ್ತೆ ನಿಮ್ಮ ಮೇಲೆ. ಓಕೆ, ನಾವೀಗ ಕಮೆಂಟನ್ನು ನೋಡೋಣ. ಇವತ್ತಿನ ಪ್ರೋಮೋದಲ್ಲಿ ಏನೇನು ಬಂದಿದೆ, ನಮ್ಮ ಮಲ್ಲಮ್ಮ ಬಂದಂತಹ ಪ್ರೋಮೋದಲ್ಲಿ ಏನೇನು ಕಮೆಂಟ್ ಬಂದಿದೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಗಿಲ್ಲಿ ಬಿಗ್ ಬಾಸ್ ವಿನ್ನರ್, ಗಿಲ್ಲಿ ಓಟ್ ಹಾಕಿ, ರಕ್ಷಿತನ್ ಓಟ್ ಹಾಕಿ, ಗಿಲ್ಲಿ ಗಾಯ್ಸ್, ಗಿಲ್ಲಿ ಮತ್ತು
ಮತ್ತು ರಕ್ಷಿತಂದು ಹೊಸ ಸಾಂಗ್ ರಿಲೀಸ್ ಮಾಡಿದ್ದೀವಿ ನೋಡಿ. ಕರ್ನಾಟಕ ಜನತೆ ವರ್ಸಸ್ ಬಿಗ್ ಬಾಸ್ ಜಯ ಯಾರ್ದು ನೋಡೋಣ. ವೋಟ್ ಫಾರ್ ಗಿಲ್ಲಿ ಎಲ್ಲ ಆಯ್ತಾ. ಅಂದರೆ ನಿನ್ನೆ ನಡೆದಿದ್ರ ಬಗ್ಗೆ ತುಂಬ ಜನ ಹಾಕಿದ್ದಾರೆ, ಅದ್ರ ಬಗ್ಗೆ ಮತ್ತೆ ಮಾತಾಡೋದು ಬೇಡ. ಇನ್ನು ಸ್ಯಾಟರ್ಡೆ ಎಪಿಸೋಡಲ್ಲಿ ನಡೆದಿದ್ರ ಬಗ್ಗೆ ಹಾಕಿದ್ದಾರೆ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಆಯಿತಾ. ಅಶ್ವಿನಿ ವಿನ್ನರು, ರಕ್ಷಿತಾ ಗೋಟಾಕಿ, ಗಿಲ್ಲಿ ನಟನ್ ಗೋಟಾಕಿ. ಇಲ್ಲೊಬ್ಬರು ತುಂಬ ಚೆನ್ನಾಗಿ ಹಾಕಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. 100 ದಿನಗಳ ಪ್ರಯಾಣದಲ್ಲಿ ಮುಖವಾಡ ಇಲ್ಲದೆ ಆಡಿದವನು, ತನ್ನ ಮಣ್ಣಿನ ವಾಸನೆ ಬಿಡದೆ ಪ್ರಾಮಾಣಿಕವಾಗಿ ಬದುಕಿದವನು, ಕ್ಯಾಮರಾ ಮುಂದೆ ಮಾತ್ರ ಅಲ್ಲ ಮನಸ್ಸಿನೊಳಗೂ ನಿಜವಾಗಿದ್ದಾನೆ. ಕಲಾವಿದನಾಗಿ ಮಾತ್ರವಲ್ಲ ಒಬ್ಬ ಉತ್ತಮ ಮಾನವನಾಗಿ ಬೆಳಗಿದ್ದಾನೆ. ಇದು ಕೇವಲ ಆಟವಲ್ಲ, ಇದು ರೈತನ ಮಗನ ಕನಸಿನ ಹೋರಾಟ. ನೋಡಿ, ಇದು ನನಗೆ ತುಂಬ ಇಷ್ಟ ಆಯಿತು. ಇದು ರೈತನ ಮಗನ ಕನಸಿನ ಹೋರಾಟ, ಅವನ ಬೆವರಿನ ಬೆಲೆ, ನಮ್ಮ ಒಂದು ಓಟು. ನಗಿಸಿ ಅಳಿಸಿ ಯೋಚಿಸಲು ಮಾಡಿಸಿದ ನಿಮ್ಮ ಮನರಂಜನೆಯ ಪ್ರತಿಫಲವಾಗಿ ಇಂದು ಒಂದು ಕೈ ಜೋಡಿಸಿ ಸಾಕು, ಒಂದು ಓಟು ಅವನ ಭವಿಷ್ಯಕ್ಕೆ ಸಾಕು. ಕೈ ಜೋಡಿಸೋಣ ಗಿಲ್ಲಿಗಾಗಿ, ನಮ್ಮ ಹೃದಯದ ಶಬ್ದವಾಗಿ ಅವನ ಹೆಸರನ್ನು. 99 ಓಟುಗಳು ಅವನಿಗೆ, ಈ ಗೆಲುವು ನಮ್ಮದಾಗಲಿ ಅವನದಾಗಲಿ. ನೋಡಿ, ಯಾರೊಬ್ರು ತುಂಬ ಚೆನ್ನಾಗಿ ಹಾಕಿದ್ದಾರೆ, ನನಗೆ ತುಂಬ ಖುಷಿ ಆಯಿತು. ರಕ್ಷಿತನಿಗೆ ವೋಟ್ ಮಾಡಿ. ತುಂಬ ಯಾರೋ ರಕ್ಷಿತಾ ಅಂತೇಳಿ ಒಂದು ಲೈನ್ ಫುಲ್ಲು ಬರೆದಿದ್ದಾರೆ. ಗಿಲ್ಲಿ ಗೆಲ್ಲಲು ನೋಡೋ ಎಷ್ಟು ಜನ ಕಾಯುತ್ತಿದ್ದೀರಾ? ಎಲ್ಲರೂ ಕಾಯ್ತಿದ್ದಾರೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ಗಿಲ್ಲಿಯ ಹವ. ರಕ್ಷಿತಾ ಬಿಗ್ ಬಾಸ್ ವಿನ್ನರ್ ಆಗಬೇಕು. ರಕ್ಷಿತಾ ವಿನ್ನರ್. ವೋಟ್ ಮಾಡಿ ಗಿಲ್ಲಿಗೆ, ವೋಟ್ ಮಾಡಿ ರಕ್ಷಿತನ್ಗೆ, ವೋಟ್ ಮಾಡಿ ಎಲ್ಲರೂ. ಜೈ ರಕ್ಷಿತಾ, ವೋಟ್ ಮಾಡಿ ರಕ್ಷಿತನ್ಗೆ. ನಾವಂತೂ ರಕ್ಷಿತಾ ಅಭಿಮಾನಿ, ಅವರಿಗೆ ವೋಟ್ ಹಾಕುತ್ತಿದ್ದೇವೆ. ವೋಟ್ ಫಾರ್ ರಕ್ಷಿತಾ. ನಾನು ಆಯ್ತಾ, ರಕ್ಷಿತಾ ವೋಟ್ ಫಾರ್ ರಕ್ಷಿತಾ ಅಂದ ತಕ್ಷಣನೇ, ರಕ್ಷಿತಾ ವಿನ್ ಆಗ್ತಾಳೆ ಅಂದ ತಕ್ಷಣ ನಮ್ಮ ಮನೆಗೆ ಗಂಟೆ ಹೊಡಿತಾ ಇದೆ, ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ನಮ್ಮ ಮನೇಲಿ ಪೂಜೆ ಆಗೋದಕ್ಕೂ ರಕ್ಷಿತನ್ಗೆ ವೋಟ್ ಹಾಕಿ ಅನ್ನೋದಕ್ಕೂ ಕರೆಕ್ಟ್ ಆಗಿದೆ ನೋಡಿ. 99 ಓಟು ರಕ್ಷಿತನ್ಗೆ ಹಾಕಿ, ರಕ್ಷಿತನ ವೋಟ್ ಮಾಡಿ. ತುಂಬ ಚೆನ್ನಾಗಿ ಒಬ್ರು ಇಲ್ಲಿ ನಮ್ಮ ರಕ್ಷಿತ್ ಅವ್ರ ಫ್ಯಾನ್ ಕೂಡ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದರೆ, ಇದು ಕೇವಲ ಬಿಗ್ ಬಾಸ್ ಆಟ ಅಲ್ಲ, ಇದು ಒಬ್ಬ ಮಹಿಳೆಯ ಹೋರಾಟದ ಕತೆ. ನೋಡಿ ಆಯ್ತಾ, ಇದು ಕೇವಲ ಬಿಗ್ ಬಾಸ್ ಆಟವಲ್ಲ, ಇದು ಒಬ್ಬ ಮಹಿಳೆಯ ಹೋರಾಟದ ಕತೆ. ಕಂಟೆಸ್ಟೆಂಟ್ನಿಂದ ನಿರಂತರ ಟಾರ್ಗೆಟಿಂಗ್, ಬುಲ್ಲಿಂಗ್, ಮಾನಸಿಕ ಒತ್ತಡ ಎಲ್ಲವನ್ನು ಎದುರಿಸಿ ಕೂಡ ಕುಗ್ಗದೆ ನಿಂತವಳು ರಕ್ಷಿತಾ ಶೆಟ್ಟಿ. ಮಾತುಗಳಿಂದಲ್ಲ ಗೇಮ್ನಿಂದಲೇ ಉತ್ತರ ಕೊಟ್ಟಳು. ನೋಡಿ, ಮಾತುಗಳಿಂದಲ್ಲ ಗೇಮಿನಿಂದಲೇ ಉತ್ತರ ಕೊಟ್ಟಳು. ಒಬ್ಬಳಾಗಿ ನಿಂತು ಅನ್ಯಾಯ ಸಹಿಸಿಕೊಂಡು ಆತ್ಮಗೌರವ ಕಾಪಾಡಿಕೊಂಡು ಫೈನಲ್ ತನಕ ಬಂದ ಪ್ರಯಾಣ ಇದು. ಇಲ್ಲಿ ಹಲವರು ಆಟ ಆಡಿದರು, ಆದರೆ ರಕ್ಷಿತಾ ಬದುಕಿಗಾಗಿ ಹೋರಾಡಿದಳು. ಇಷ್ಟು ಸ್ಟ್ರಗಲ್ ದಾಟಿ ಬಂದ ವ್ಯಕ್ತಿತ್ವಕ್ಕೆ ಕಿರೀಟ ಬರಲೇಬೇಕು. ಈ ಶೋಗೆ ನ್ಯಾಯ ಮಾಡೋ ಗೆಲುವು ಒಂದೇ, ಅದು ರಕ್ಷಿತಾ ಶೆಟ್ಟಿ ವಿನ್ ಆದರೆ ಮಾತ್ರ. ಅಂದರೆ ಈ ಶೋಗೆ ನ್ಯಾಯ ಸಿಗಬೇಕು ಅಂದರೆ ರಕ್ಷಿತಾ ಶೆಟ್ಟಿ ವಿನ್ ಆಗಬೇಕು. ಕಾರಣ, ಅವಳು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟ ಅಲ್ಲ, ಅವಳು ಬದುಕಿಗಾಗಿ ಹೋರಾಟ ಮಾಡಿದ್ದಾಳೆ. ಆಯಿತಾ, ರಕ್ಷಿತನ ವೋಟ್ ಹಾಕಿ. ವೋಟ್ ಫಾರ್ ಗಿಲ್ಲಿ. ಗಿಲ್ಲಿ ಸೂಪರ್. ರಕ್ಷಿತನ್ಗೆ ವೋಟ್ ಮಾಡಿ, ವೋಟ್ ಮಾಡಿ, ವೋಟ್ ಮಾಡಿ. ಧ್ರುವಂತ್ನ ನಿಜ ಬಣ್ಣ ಗೊತ್ತಾಯಿತು. ಕಲರ್ಸ್ ಕನ್ನಡ ಅಂಡ್ ಸುದೀಪ್ ಸರ್ ಅವರನ್ನ ಎಲ್ಲರ ಬಗ್ಗೆ ಕೆಟ್ಟಾಗಿ ಹಿಂದೆಯಿಂದ ಮಾತನಾಡುತ್ತಾನೆ ಅಲ್ಲ, ಅದೆಲ್ಲ ಬಿಡಿ, ಮುಗ್ದೋಯ್ತು. ಈಗ ಏನು ಮಾತಾಡಂಗಿಲ್ಲ. ಈಗ ಏನಿದ್ರು ವಿನ್ ಮಾಡ್ಬೇಕಷ್ಟೇ ಆಯ್ತಾ. ರಕ್ಷಿತಾ ಗಿಲ್ಲಿ ಇಬ್ರಲ್ಲಿ ಯಾರನ್ನ ಬೇಕಾದ್ರೂ ವಿನ್ ಮಾಡಿ. ಮಲ್ಲಮ್ಮನಿಗೂ ಗೊತ್ತಿದೆ ಇವನ ನಾಟಕ ಅಂದ್ರೆ ಧ್ರುವಂತ ನಾಟಕ ಎಂಥದ್ದು ಅಂತ ಮಲ್ಲಮ್ಮನಿಗೂ ಗೊತ್ತಿದೆ ಅಂತೆ. ಹೊರಗಿನಿಂದ ಮಲ್ಲಮ್ಮ ನೋಡಿದರೆ ಕಣೋ ನಿನ್ನ ಹಣೆ ಬರನ, ನಿನ್ನ ನಾಟಕ ಹೊರಗಿನಲ್ಲೂ ಗೊತ್ತಿದೆ, ಅದಕ್ಕೆ ನಿಮಗೆ ಜರ್ಕೊಡಿತಿರೋದು. ಯಾರ ಹಾಕಿದ್ದಾರೆ.
ಪ್ಲೀಸ್ ಗಿಲ್ಲಿಗೆ ಓಟ್ ಹಾಕಿ, ಗಿಲ್ಲಿ ಓಟ್ ಹಾಕಿ, ರೈತರ ಮಗ ಓಟ್ ಹಾಕಿ. ನಿಜವಾದ ಬಿಗ್ ಬಾಸ್ ಸೀಸನ್ 12ನ ಕಿಚ್ಚನ ಚಪ್ಪಾಳೆ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿಗೆ ಕೊಡಬೇಕಿತ್ತು. ಹೋದ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಆ್ಯಂಡ್ ಧ್ರುವಂತ್ಗೆ ಕೊಡಬೇಕು. ಈ ವಾರ ಟಾಸ್ಕ್ ಚಂದ ಆಡಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಕೊಡಬೇಕಿತ್ತು, ಅಂದ್ರೆ ಸೀಸನ್ ಚಪ್ಪಾಳೆ ಕೊಡಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ ನಮ್ಮ ರಕ್ಷಿತನಿಗೂ ಗಿಲ್ಲಿಗೂ. ತುಂಬ ಚೆನ್ನಾಗಿ ಕಮೆಂಟ್ಗಳು ಹಾಕಿದ್ದಾರೆ. ವೋಟ್ ಮಾಡಿ, ವೋಟ್ ಮಾಡಿ. ಧ್ರುವಂತನ ಬುದ್ಧಿ ಮಲ್ಲಮ್ಮನಿಗೂ ಗೊತ್ತಾಗಿದೆ. ವೋಟ್ ಮಾಡಿ, ರಕ್ಷಿತನ್ಗೆ ಗಿಲ್ಲಿಗೆ ವೋಟ್ ಮಾಡಿ. ಇಲ್ಲಿ ತುಂಬಾ ಜನಕ್ಕೆ ವೋಟ್ ಮಾಡಿ ಅಂತ ಆಗ್ತಾ ಇರೋದೇನೆ 4 ಜನಕ್ಕೆ ಆಗ್ತಾ ಇದ್ದಾರೆ ಅಷ್ಟೇನೆ. ಗಿಲ್ಲಿ ನಟನ್ಗೆ, ರಕ್ಷಿತನ್ಗೆ, ಅಶ್ವಿನಿ ಗೌಡಗೆ ಮತ್ತು ಕಾವ್ಯಗೂ ಸ್ವಲ್ಪ ಜನ ವೋಟ್ ಮಾಡಿ ಅಂತ ಆಗ್ತಾ ಇದ್ದಾರೆ. ಇದರಲ್ಲಿ ನನ್ನ ಒಂದು ಅನಿಸಿಕೆನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಿಡ್ ವೀಕ್ ಎಲಿಮಿನೇಷನ್ ತನಕ ಒಂದು ಲೆಕ್ಕ, ಓಟಿಂದು. ಮಿಡ್ ವೀಕ್ ಎಲಿಮಿನೇಷನ್ ನಂತರ ಒಂದು ಲೆಕ್ಕ. ಹಾಗಾಗಿ ನೀವು ಏನು ವೋಟ್ ಮಾಡ್ತಾ ಇದ್ದೀರಾ ಅದು ಜಸ್ಟ್ ಮಿಡ್ ವೀಕ್ ಎಲಿಮಿನೇಷನ್ ತನಕ ಇರುತ್ತೆ ಆ ವೋಟಿಂಗ್. ಅದಲ್ಲಿ ಕ್ಲಿಯರ್ ಆಗುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ಆದ ತಕ್ಷಣ ನೀವೇನು ವೋಟ್ ಹಾಕಿರ್ತೀರಲ್ಲ ಅದು ಫುಲ್ಲು ಕ್ಲಿಯರ್ ಆಗುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ನಂತರ ವೋಟ್ ಹಾಕ್ತಿರಲ್ಲ ಅದು ವಿನ್ನಿಂಗಿನ ವೋಟಿಂಗು. ಅದನ್ನ ಒಂಚೂರು ತಲೆಯಲ್ಲಿ ಇಟ್ಕೊಂಡು ಮಿಡ್ ವೀಕ್ ಎಲಿಮಿನೇಷನ್ ಆದ ತಕ್ಷಣನೇ ವೋಟಿಂಗ್ ಲೈನ್ಸ್ ಓಪನ್ ಆಗ್ತವೆ. ಆಗ ನಿಮ್ಮ ವಿನ್ನಿಂಗ್ ವೋಟ್ ಸ್ಟಾರ್ಟ್ ಮಾಡಿ. ಕ್ರೋರ್ಸ್ ವೋಟ್ ಹಾಕಿದ್ರು ಇಸ್ ಬೆಸ್ಟ್ ಅಂತೀನಿ. ಯಾಕೆಂದರೆ ಆ ವಿನ್ನಿಂಗ್ ವೋಟು ಆಯಿತಾ 5ರಿಂದ 6 ಕೋಟಿ, ಕನಿಷ್ಠ ಅಂದ್ರೂ 6 ಕೋಟಿ ದಾಟಬೇಕು ನನ್ನ ಪ್ರಕಾರ. ಆಯ್ತಾ, 6 ಕೋಟಿ ದಾಟಿದರೆ ಒಂದು ವಿನ್ನಿಂಗ್ ಅಂತ ಅದು ಒಂದು ಆಯಿತಾ. ಯಾಕೆಂದರೆ ಹೋದ ಸರಿ ಹನುಮಂತನ ಓಟ್ ಹೇಳಿದಾಗಲೇ ನನಗೆ ತಲೆ ಕೆಟ್ಟೋಗಿದೆ. ಹಂಗಾಗಿ ಈ ಸರಿ ಅದಕ್ಕೂ ಮೀರುತ್ತೆ ಅನ್ನೋದು ಒಂದು ನನ್ನ ಗಣನೀಯ. ಅದಕ್ಕೂ ಮೀರ್ಬೋದು. ಅಕಸ್ಮಾತ್ ಗಿಲ್ಲಿ ವಿನ್ ಆಗೋದಾದ್ರೂ ಅದಕ್ಕೂ ಮೀರುತ್ತೆ. ರಕ್ಷಿತಾ ವಿನ್ ಆಗೋದಾದ್ರೂ ಕೂಡ ಅದಕ್ಕೂ ಮೀರುವ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ಒಂದು ತಿಳ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಆಯಿತಾ ವೋಟ್ ಮಾಡೋರಿಗಿಂತನೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇಲ್ಲದೇನೆ ಇರೋರು ಕೂಡ ವೋಟ್ ಮಾಡೋರು ಇರ್ತಾರೆ. ಯಾಕೆ ಅಂದರೆ ಈಗ ಒಂದು ಮನೆಯಲ್ಲಿ ಒಂದು 4ರಿಂದ 5 ಫೋನ್ ಇದ್ದೇ ಇರುತ್ತೆ. ಕನಿಷ್ಠ ಅಂದರೂ 5 ಫೋನ್ ಇದ್ದೇ ಇರುತ್ತೆ. ಆಯ್ತು, ಹಾಗಾಗಿ ಈಗ ನಮ್ಮ ಮನೇಲಿ 4 ಫೋನ್ ಇದೆ ಅಂದರೆ ದಿನಕ್ಕೆ 400 ವೋಟ್ ಅಂತಾನೆ ಅಂದ್ರೂ ಒಬ್ಬರಿಗೆ ಆಯಿತಾ ಒಂದು 200 ವೋಟ್ ಹಾಕಿದ್ರು ಕನಿಷ್ಠ ಅಂದರೆ ಒಂದು ವೀಕಿಗೆ ಎಷ್ಟು ವೋಟ್ ಆಗುತ್ತೆ ನೀವೇ ಯೋಚನೆ ಮಾಡಿ. ಹಂಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇಲ್ಲದವರು ಕೂಡ ವೋಟ್ ಮಾಡುವ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ರಕ್ಷಿತನಿಗೂ ಕೂಡ ವೋಟಿನ ಸುರಿಮಳೆ ಸುರಿಯೋದಂತೂ ಗ್ಯಾರಂಟಿ. ಗಿಲ್ಲಿಗೆ ವೋಟ್ ಬಿಡುತ್ತೆ, ರಕ್ಷಿತನಿಗೂ ಹಾಗೆ ವೋಟ್ ಬಿಡುತ್ತೆ. ಇಲ್ಲಿ ಒಂದು ತಿಳ್ಕೋಬೇಕು ಆಯಿತಾ, ರಕ್ಷಿತನ್ನ ಈಸಿಯಾಗಿ ಥಿಂಕ್ ಮಾಡಬೇಡಿ. ರಕ್ಷಿತನ್ನ ಇವಳೇನು ಆಯಿತಾ ಒಂದು ಯೂಟ್ಯೂಬಳು ಆಯಿತಾ ಏನು ಒಂದು ಕಂಟೆಂಟ್ ಕ್ರಿಯೇಟರು ಇವಳು ಹಂಗೆ ಲಿಕ್ಕ ಹಾಕೋಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೂ ಆಯಿತಾ ರೌಂಡಕ್ಕಿರೋ ಆಯಿತಾ ಆಟೋ ಬಾಂಬೆನೇ ತುಂಬ ಚೆನ್ನಾಗೇ ಸಿಡಿಯೋದು. ಹಾಗಾಗಿ ರಕ್ಷಿತಾ ಸಿಡಿಯುವಂತಹ ಒಂದು ಟೈಮ್ ಬಂದಿದೆ. ನೋಡೋಣ, ಇದ್ರ ಮುಂದೆ ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.